ಓಂ ಶ್ರೀ ವಾಸವಾಂಬಾಯೈ ನಮಃ. ಇಲ್ಲಿ ನಾವು ತಾಯಿ ವಾಸವಿ ಅಮ್ಮನವರ ದಿವ್ಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಹಾಗೂ ವಾಸವಿ ಮಾಲೆಯ ಧಾರಣವನ್ನು ಧರಿಸುವ ಕಾರಣವೂ ಸಹ ತಿಳಿಯೋಣ. ಈಗ ನಾವು ನೋಡುವ ವಿಡಿಯೋ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಳ್ಳಕೆರೆ ಎಂಬ ನಗರದಲ್ಲಿರುವ ವಾಸವಿ ದೇವಸ್ಥಾನ. ಇವರೆಲ್ಲರೂ ವಾಸವಿ ದೀಕ್ಷೆ ತೆಗೆದುಕೊಂಡಿರುವ ದೀಕ್ಷಾರ್ಥಿಗಳು. ಈ ಊರಿನಲ್ಲಿ ವಾಸವಿ ಸೇವಾ ಟ್ರಸ್ಟ್ ಸದಸ್ಯರು ಈ ದೀಕ್ಷಾರ್ಥಿಗಳಿಗೆ ದೀಕ್ಷಾ ಸಮಯದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಅತ್ಯಂತ ಉತ್ಸಾಹ ಮತ್ತು ಸಂಪೂರ್ಣ ಮನಸ್ಸಿನಿಂದ ಆಯೋಜಿಸುತ್ತಾರೆ. ದೀಕ್ಷಾ ಕಾಲ ಮುಗಿಯುವವರೆಗೂ ಅವರ ಸಂಪೂರ್ಣ ಬೆಂಬಲ, ಪ್ರೋತ್ಸಾಹವನ್ನು ಮತ್ತು ಸಹಕಾರವನ್ನು ನೀಡಿರುತ್ತಾರೆ. ಈಗ ನಾವು ದೀಕ್ಷಾರ್ಥಿಗಳು ಈ ಸಮಯದಲ್ಲಿ ಮಾಡುವ ವಿಧಿವಿಧಾನ ಹಾಗೂ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಅನ್ನುವುದನ್ನು ತಿಳಿಯೋಣ. ಇವರೆಲ್ಲರೂ ಪ್ರತಿನಿತ್ಯವೂ ಬೆಳಗಿನ ಜಾವ 6 ಗಂಟೆಗೆ ಹಾಗೂ ಸಂಜೆಯ ಸಮಯ 6 ಗಂಟೆಗೆ ಸರಿಯಾಗಿ ಅಮ್ಮನವರ ಮುಂದೆ ಅನುಷ್ಠಾನವನ್ನು ಮಾಡುತ್ತಾರೆ. ಅದರ ಭಾಗವಾಗಿ ವಿವಿಧ ಮಹಿಮಾನ್ವಿತವಾದ ಸ್ತೋತ್ರಗಳ ಜೊತೆಯಲ್ಲಿ 102 ಗೋತ್ರೀಕರ ದಂಪತಿಗಳ ಅಷ್ಟೋತ್ತರ ಹಾಗೂ ಅವರ ಮೂಲ ಋಷಿಗಳ ಅಷ್ಟೋತ್ತರ ಹಾಗೂ ಭಜನೆಗಳು ಮಾಡಲಾಗುತ್ತದೆ. ಮಾಲೆಯ ಧಾರಣವನ್ನು ಮಕ್ಕಳಿಗೂ ಸಹ ಮಾಡುತ್ತಾರೆ. ಇವರೂ ಸಹ ಎಷ್ಟೋ ನಿಷ್ಠೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾರೆ. ಅಮ್ಮನವರು ಕನ್ಯಕ ಆಗಿದ್ದರಿಂದ ಮಕ್ಕಳಿಗೆ ಪ್ರಥಮ ಆದ್ಯತೆ ನೀಡಿ ದೊಡ್ಡವರು ಅವರ ಜೊತೆಯಲ್ಲಿ ಇರುತ್ತಾರೆ. ಆರತಿ ಸಮಯದಲ್ಲಿ, ಅನುಷ್ಠಾನ ಹಾಗೂ ಅಭಿಷೇಕದ ಸಮಯದಲ್ಲಿ ಸಹ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಮಕ್ಕಳು ಭಾಗವಹಿಸುತ್ತಾರೆ. ಈ ಸಡಗರವನ್ನು ನೋಡಲು ತುಂಬಾ ರಮಣೀಯವಾಗಿರುತ್ತದೆ. ಈ ದೀಕ್ಷಾ ಸಮಯದಲ್ಲಿ ಒಂದು ದಿನ ನಗರ ಸಂಕೀರ್ತನೆ, ಮತ್ತೊಂದು ದಿನ ಕನ್ನಿಕೆಯರ ಪೂಜೆ ಇರುತ್ತದೆ. ಕನ್ನಿಕೆಯರ ಪೂಜೆಯಲ್ಲಿ 3 ವರ್ಷದ ಮಗುವಿನಿಂದ 9 ವರ್ಷದ ಒಳಗಿನ ಬಾಲಕಿಯವರೆಗೆ ಪೂಜೆ ಮಾಡಲಾಗುತ್ತದೆ. ಮರುದಿನ 102 ಗೋತ್ರಿಕರು ಅವರ ಪೂರ್ವಜರ ಸ್ಮರಣೆ ಮಾಡುತ್ತಾ ಗೋತ್ರ ಪೂಜೆ ಮಾಡಲಾಗುತ್ತದೆ. ಕೊನೆಯ ದಿನದಂದು ಇರುಮುಡಿ ಆದ ನಂತರ ಅಮ್ಮನವರು ನೆಲೆಸಿದ ವೈಶ್ಯ ಪೆನುಗೊಂಡ ಕ್ಷೇತ್ರಕ್ಕೆ ಹೋಗಿ ಇರುಮುಡಿ ಸಮರ್ಪಣೆಯನ್ನು ಮಾಡಬಹುದು. ಈ ರೀತಿಯಲ್ಲಿ ಪ್ರತಿದಿನ ಅನುಷ್ಠಾನದ ಜೊತೆಯಲ್ಲಿ ವಿಧವಾದ ಕಾರ್ಯಕ್ರಮಗಳು ನಡೆಸುತ್ತಾರೆ. ಈಗ ವಾಸವಿ ಮಾಲೆ ಧರಿಸುವ ಕಾರಣವೇನು? ವಾಸವಿ ಮಾತೆ ದಿವ್ಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ. ಅಮ್ಮನವರು ಆದಿಪರಾಶಕ್ತಿ ಅಂಶವಾಗಿ ಪೆನುಗೊಂಡ ಕ್ಷೇತ್ರದಲ್ಲಿ ಜನಿಸಿ ಆರ್ಯವೈಶ್ಯ ಜನರಿಗೆ ಕುಲದೇವಿ ಆದಳು. ವಾಸವಿ ದೇವಿ ತಂದೆ ತಾಯಿ ಅವರು ಕುಸುಮಾಂಬ, ಕುಸುಮಶ್ರೇಷ್ಠಿ ದಂಪತಿಯರು. ಈ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ ಫಲವಾಗಿ ಇವರಿಗೆ ಅವಳಿ ಮಕ್ಕಳು ಜನಿಸಿದರು. ಗಂಡು ಮಗುವಿಗೆ ವಿರೂಪಾಕ್ಷ ಎಂದು, ಹೆಣ್ಣು ಮಗುವಿಗೆ ವಾಸವಿ ಎಂಬ ನಾಮಕರಣವಾಯಿತು. ಕುಸುಮಶ್ರೇಷ್ಠಿ ಪೆನುಗೊಂಡೆಗೆ ರಾಜನಾಗಿದ್ದರು. ಈ ಜಗನ್ಮಾತೆಗೆ ವಿದ್ಯೆ ಕಲಿಸಲು ಸ್ವಯಂ ಬ್ರಹ್ಮದೇವರೇ ಗುರು ಭಾಸ್ಕರಾಚಾರ್ಯರಾಗಿ ಬಂದು ಇವರನ್ನು ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡಿದರು. ತಾಯಿ ವಾಸವಿ ಪೂರ್ಣಚಂದ್ರನಂತೆ ಪ್ರಕಾಶಮಾನವಾಗಿ ಬಿಂಬಿಸುತ್ತಿದ್ದಾಳೆ. ರಾಜಮಹೇಂದ್ರವರವನ್ನು ಆಳುತ್ತಿದ್ದ ವಿಷ್ಣುವರ್ಧನ ರಾಜ ದೇವಿ ವಾಸವಿಯನ್ನು ನೋಡಿ ಮೋಹಿಸಿ ಕುಸುಮ ದಂಪತಿಯರನ್ನು ವಿವಾಹ ಮಾಡಿಕೊಡಲು ಕೇಳಿದನು. ಅದಕ್ಕೆ ಅವರು ತಿರಸ್ಕರಿಸಿದರು. ದೇವಿ ವಾಸವಿ ಪರಮೇಶ್ವರನಿಗೆ ಅಂಕಿತಳು, ಆದ ಕಾರಣ ಈ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ ಎಂದರು. ಅದಕ್ಕೆ ರಾಜ ಇವರಿಗೆ 1 ತಿಂಗಳು ಕಾಲಾವಧಿ ನೀಡಿ ಹೋದನು. ಕುಸುಮಶ್ರೇಷ್ಠಿ ಈ ವಿಷಯಕ್ಕಾಗಿ ಕುಲಬಾಂಧವರ ಜೊತೆ ಚರ್ಚಿಸಿದಾಗ ಅವರಲ್ಲಿ 714 ಗೋತ್ರೀಯರಲ್ಲಿ ಕೆಲವರು 612 ಗೋತ್ರೀಯರು ತಮ್ಮ ರಾಜ್ಯದ ಮೇಲೆ ಯುದ್ಧ ಸಂಭವವಾಗುವುದೆಂಬ ಭೀತಿಯಿಂದ ಮದುವೆಗೆ ಒಪ್ಪಿಗೆಯನ್ನು ನೀಡಿದರು. ಮಿಕ್ಕಿದ 102 ಗೋತ್ರದವರು ಮಾತ್ರ ಅಮ್ಮನವರ ಇಚ್ಛೆಯಂತೆ ಅಮ್ಮನವರೊಂದಿಗೆ ಆತ್ಮಾರ್ಪಣೆಗೆ ಸಿದ್ಧರಾದರು. ಈ 102 ಗೋತ್ರದ ದಂಪತಿಗಳು ಅಮ್ಮನವರು ಮಾಘಶುದ್ಧ ಬಿದಿಯ ದಿನದಂದು ಅಗ್ನಿ ಪ್ರವೇಶ ನಡೆಯಿತು. ಈ ಸಮಯದಲ್ಲಿ ಆ ಜಗದಂಬೆ ತನ್ನ ವಿಶ್ವರೂಪ ದರ್ಶನವನ್ನು ನೀಡಿದಳು. ಆ ದರ್ಶನ ಭಾಗ್ಯವನ್ನು ಪಡೆದ ಪೆನುಗೊಂಡ ಜನರು ಪುನೀತರಾದರು. ಆಗ ತಾಯಿ ಆರ್ಯವೈಶ್ಯ ಜನರಿಗೆ ಕೆಲವು ಹಿತೋಕ್ತಿಗಳನ್ನು ಹೇಳಿದಳು. ಗುರು ಹಿರಿಯರ ಪೂಜೆಯನ್ನು ಕೈಬಿಡಬೇಡಿ. ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ಎಂದಿಗೂ ಕೈಬಿಡಬೇಡಿ. ಧರ್ಮದಿಂದ ವ್ಯಾಪಾರ ವಾಣಿಜ್ಯಗಳು ಮಾಡಿದರೆ ಲಕ್ಷ್ಮಿ ಒಲಿಯುವಳು, ಸರಸ್ವತಿ ಅನುಗ್ರಹಿಸುತ್ತಾಳೆ, ಶಕ್ತಿ ಕಾಪಾಡುತ್ತಾಳೆ. ಸಕಲ ಸಂಪದ್ಭರಿತರಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಧನ್ಯರಾಗಿರಿ ಎಂದು ಆಶೀರ್ವಾದ ನೀಡಿದಳು. ಆ 102 ಗೋತ್ರದ ದಂಪತಿಗಳ ಸ್ಮರಣೆಗಾಗಿ ಅವರನ್ನು ಸ್ಮರಿಸುತ್ತಾ ಈ ಮಾಘಶುದ್ಧ ಬಿದಿಗೆಯವರೆಗೂ ಮಂಡಲ ದೀಕ್ಷಾ 21, 16 ಅಥವಾ 11 ದಿನಗಳು ಮಾಲೆಯ ಧಾರಣೆ ಮಾಡಿ ನಿಷ್ಠೆಯಿಂದ ಮಾಘಶುದ್ಧ ಬಿದಿಗೆಯವರೆಗೂ ದೀಕ್ಷೆಯನ್ನು ನೆರವೇರಿಸುತ್ತಾರೆ. ಜೈ ವಾಸವಿ. ಇಂತಹ
ಆಧ್ಯಾತ್ಮಿಕ ವಿಚಾರಗಳು ತಿಳಿಸಲು ಮತ್ತು ಸನಾತನ ಧರ್ಮದ ಬೆಳೆಸಲು ಇಂತಹ ಚಾನೆಲ್ಗಳಿಗೆ ಪ್ರೋತ್ಸಾಹ ನೀಡಿ ನಮ್ಮೊಂದಿಗೆ ಕೈಜೋಡಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸದ್ಭಾವನಾ ಕನ್ನಡ. ಧನ್ಯವಾದಗಳು.